ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡಲೇಬೇಕಾದಂಥ ಹೊಸ ಅಪ್ಡೇಟ್. ಹೌದು ಸ್ನೇಹಿತರೆ, ನೀವೇನಾದರೂ 19ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಅಥವಾ 20ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಅಥವಾ 18ನೇ ಕಂತಿನ ಹಣ ಇನ್ನೂ ಬಂದಿಲ್ವಾ? ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೀನಿ. ನಾನೀಗ ಹೇಳೋಂಥ ಹೊಸ ಅಪ್ಡೇಟ್ನ ಸಂಪೂರ್ಣವಾಗಿ ನೋಡಲೇಬೇಕು. ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಎಲ್ಲ ಮಹಿಳೆಯರಿಗೆ. ಹೌದು ಸ್ನೇಹಿತರೆ, ನಿನ್ನೆ 19ನೇ ಕಂತಿನ ಹಣ ಎಷ್ಟು ಮಂದಿಗೆ ಬಿಡುಗಡೆ ಆಗಿದೆ, ಇನ್ನೂ ಎಷ್ಟು ಮಂದಿಗೆ ಬಿಡುಗಡೆ ಆಗಿಲ್ಲ, ಆ್ಯಂಡ್ ಯಾಕೆ ಬಿಡುಗಡೆ ಆಗಿಲ್ಲ, ಯಾವ್ಯಾವ ಜಿಲ್ಲೆಗೆ ಬಂದಿದೆ, ಹಾಗೂ ನಿನ್ನೆ ಏನಾದರೂ 2,000 ಬಿಡುಗಡೆ ಆಗಿದೆಯಾ ಅಥವಾ ಒಟ್ಟಿಗೆ 4,000 ಬಿಡುಗಡೆ ಆಗಿದೆಯಾ, ಎಲ್ಲ ಕಂಪ್ಲೀಟ್ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಈಗ. ಸ್ನೇಹಿತರೆ, ಒಂದು ಕಡೆ ಜನಗಳಿಗಂತೂ ಸಾಕಾಗೋಗಿದೆ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯೋದು, ಬರೀ ತಕರಾರು, ಆನ್ ಟೈಮ್ ಹಣ ಬರಲ್ಲ, ಅವಾಗ ಬ್ಯಾಲೆನ್ಸ್ ಚೆಕ್ ಮಾಡಿ ನಿಮಗೂ ಬೇಜಾರಾಗೋಗಿರುತ್ತೆ. ಯಾಕಂದರೆ ಪ್ರತಿನಿತ್ಯ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಅಕೌಂಟ್ ಚೆಕ್ ಮಾಡ್ತಾನೆ ಇರ್ತೀರಾ, ಆದರೆ ಹಣ ಬಂದಿರಲ್ಲ. ರಾಜ್ಯ ಸರ್ಕಾರ ಹೇಳುತ್ತೆ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ, ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರೆ ಏಪ್ರಿಲ್ 1ನೇ ವಾರದಲ್ಲೇ ಬಂದ್ಬಿಡುತ್ತೆ ಹಣ ಅಂತ, ಆದರೆ ಇನ್ನೂ ಬಂದಿಲ್ಲ. ನಿಮ್ಮೆಲ್ಲ ಪ್ರಾಬ್ಲಮ್ಗೂ ನಾವೀಗ ಸೊಲ್ಯೂಷನ್ನ ಕೊಡ್ತೀವಿ. ಮಾರ್ಚ್ 31 ಫಿನಾನ್ಷಿಯಲ್ ಇರೋ ಕಾರಣದಿಂದ 2 ಕಂತಿನ ಅಮೌಂಟ್ನು ಏಪ್ರಿಲ್ 1ನೇ ವಾರದಲ್ಲೇ ಕೊಡ್ತೀವಿ ಅಂತ ಹೇಳಿದರು ಸರ್ಕಾರದವರು. ಆ್ಯಂಡ್ ಜನಗಳಿಗೆ ಎಷ್ಟು ತಲೆನೋವಾಗಿದೆ ಅಂದರೆ, ನೀವು ಹಣ ಕೊಡೋದಾದರೆ ಕೊಡಿ ಕರೆಕ್ಟಾಗಿ, ಇಲ್ಲಾಂದರೆ ಕೊಡಲೇಬೇಡಿ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಹೌದು ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿಯರಿಗೂ ಈಗ ಬಂದಿರುವಂಥ ಹೊಸ ಸಿಹಿ ಸುದ್ದಿ ಏನಪ್ಪ ಅಂದರೆ, ಇಂದು 28 ಏಪ್ರಿಲ್ 2025 ಸೋಮವಾರ ಮಧ್ಯಾಹ್ನ 3:30ಕ್ಕೆ ಇನ್ಯಾರ್ಯಾರಿಗೆ 19ನೇ ಕಂತಿನ ಹಣ ಜಮಾ ಆಗಿಲ್ವೋ ಅವರೆಲ್ಲರಿಗೂ ಜಮಾ ಆಗುತ್ತೆ. ಹಾಗಾದರೆ ಬನ್ನಿ ಯಾವ ಜಿಲ್ಲೆಗೆ ಹಣ ಜಮಾ ಆಗ್ತಿದೆ ಅಂತ ತಿಳ್ಕೊಳ್ಳೋಣ. ಎಷ್ಟೆಷ್ಟು ಹಣ ಯಾವ ಜಿಲ್ಲೆಯಲ್ಲಿ ಬರ್ತಿದೆ, ಹಾಗೂ 2,000 ಬರ್ತಿದೆಯಾ, 4,000 ಬರ್ತಿದೆಯಾ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಯಾಕಂದರೆ ಗೃಹಲಕ್ಷ್ಮಿಯಲ್ಲಿ ಬರ್ತಿರೋವಂಥ ಹಣ ನಂಬ್ಕೊಂಡು ತುಂಬ ಜನ ಲೇಡೀಸ್ ಇರ್ತಾರೆ. ಏನಕ್ಕಾದರೂ ಖರ್ಚಿಗಾಗುತ್ತೆ ಅಥವಾ ಏನಾದ್ರು ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ, ಚೀಟಿ ಕಟ್ತಿರ್ತಾರೆ. ಕೆಲವರಿಗೆ ಇಲ್ಲಿ ಈ ಥರ ಸಮಸ್ಯೆ ಆಗ್ತಿದೆ. ಒಂದಂದರೆ ಬ್ಯಾಂಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಹಾಗೂ ಟೆಕ್ನಿಕಲ್ ಎರರ್ಸಿಂದ ಹಣ ಬರೋದು ತುಂಬ ಡಿಲೇ ಆಗ್ತಿದೆ. ಅಂಥವ್ರಿಗೂ ಕೂಡ ಭರ್ಜರಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದವರು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ. ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಹಾಗೂ ಆದಷ್ಟು ಮಂದಿಗೆ ಈ ಮಾಹಿತಿನ ಶೇರ್ ಮಾಡೋಕ್ಕೆ ಟ್ರೈ. ಹೌದು ಸ್ನೇಹಿತರೆ, ಯಾರಿಗಾದರೂ ಗೃಹಲಕ್ಷ್ಮಿಯ 17ನೇ ಕಂತಿನ ಹಣ ಅಥವಾ 18ನೇ ಕಂತಿನ ಹಣ ಬಂದಿಲ್ಲ ಅಂದರೆ, ಈಗ ನಾನು ಏನು ಹೇಳ್ತೀನೋ ಆ ಕೆಲಸನ ಇಮಿಡಿಯೇಟಾಗಿ ಮಾಡ್ಕೋಬೇಕು. ನೀವು ಮೊದಲನೇದಾಗಿ ಗೃಹಲಕ್ಷ್ಮಿಯ ಸ್ಟೇಟಸ್ನ ಚೆಕ್ ಮಾಡಿ. ಗೃಹಲಕ್ಷ್ಮಿ ಸ್ಟೇಟಸ್ ಏನಾದರೂ ಆ್ಯಕ್ಟಿವ್ ಆಗಿದೆಯಾ ಏನು ಅಂತ ಒಂದು ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು, ಬ್ಯಾಂಕ್ಗಳಿಗೆ ಹೋಗಿ NPCI ಮ್ಯಾಪಿಂಗ್ ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್. ಹಾಗೂ ತಾಲೂಕು ಪಂಚಾಯಿತಿ ಆಫೀಸ್ಗಳನ್ನು ವಿಸಿಟ್ ಮಾಡಿ. ಈ 3ರಲ್ಲಿ ಒಂದು ಕೆಲಸ ಮಾಡಿ, ನಿಮಗೆ ಹಣ ಬಂದೇ ಬರುತ್ತೆ. ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಇದೇ ತಿಂಗಳು 20ನೇ ತಾರೀಕು ಅಂದರೆ ಏಪ್ರಿಲ್ 20, 2025ನೇ ತಾರೀಕಿನಂದು ನಿಮಗೆ 20ನೇ ಕಂತಿನ 2,000 ಅಮೌಂಟ್ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು 19ನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡಬೇಕಂದ್ರೆ, ನಿನ್ನೆ DBT ಪುಷ್ ಆಗಿರುವಂಥದ್ದು. DBT ಪುಷ್ ಅಂದರೆ ಅಮೌಂಟ್ ರಿಲೀಸ್ ಆಗಿದೆ ಅಂತ ಅರ್ಥ. ಆದರೆ ಬೆರಳೆಣಿಕೆ ಅಷ್ಟು ಜನಕ್ಕೆ ಮಾತ್ರನೇ ಅಮೌಂಟ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಆದರೆ ಇವತ್ತು 15ನೇ ತಾರೀಕು ಏಪ್ರಿಲ್ಲು 2025ರಂದು ಬೆಳಗ್ಗೆ 11:30ಕ್ಕೆ ಇನ್ನು ಮಿಕ್ಕಿರೋ ಜನಕ್ಕೆ ಅಮೌಂಟ್ ಬರುತ್ತೆ ಅಂತ ಮಾಹಿತಿ ನಮಗೆ ಸಿಕ್ಕಿದೆ. ಇವತ್ತು 11:30 ತಪ್ಪಿದ್ರೆ ಮಧ್ಯಾಹ್ನ 3:30 ಅಥವಾ 4:15 ಅಷ್ಟರಲ್ಲಿ 19ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲೋ ಅವ್ರಿಗೆ ಬಂದೇ ಬರುತ್ತೆ. ಹಾಗೂ ಮಧ್ಯದಲ್ಲೇ 18ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲೋ ಅವ್ರಿಗೂ ಕೂಡ ಬರುತ್ತಂತ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಪ್ರತಿಯೊಬ್ಬರು ಅಕೌಂಟ್ ಬ್ಯಾಲೆನ್ಸ್ನ ಚೆಕ್ ಮಾಡ್ತಾ ಇರ್ರಿ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಮಗೆ 19ನೇ ಕಂತಿನ ಹಣ ಜಮಾ ಆಗ್ಬೋದು. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಹಾಗೂ 19ನೇ ಕಂತಿನ ಹಣ ಬಂತಾ ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.